ಗ್ರಾಮೀಣ ಭಾಗದ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆ ನೀಗಿಸಲು ಸರ್ಕಾರ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಂಡಿದೆ. ಈಗಾಗಲೇ 1,500 ಎಂಬಿಬಿಎಸ್ ವೈದ್ಯರ ನೇಮಕಾತಿ ನಡೆದಿದೆ. 800 ರಿಂದ 900 ತಜ್ಞ ವೈದ್ಯರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಇರುವ ಹಿನ್ನೆಲೆಯಲ್ಲಿ ನೇಮಕ ವಿಳಂಬವಾಗಿದೆ. ಆದಷ್ಟು ಶೀಘ್ರ ತೆರವುಗೊಳಿಸಿ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅಲ್ಲದೆ 600 ನರ್ಸ್ಗಳು, 400 ತಂತ್ರಜ್ಞರು ಮತ್ತು 400 ಫಾರ್ಮಸಿಸ್ಟ್ಗಳನ್ನು ನೇಮಕ ಮಾಡಲು ಎಲ್ಲಾ ಕ್ರಮ ನಡೆದಿದೆ. ಆದಷ್ಟು ಶೀಘ್ರ ಈ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಅವರನ್ನು ಅಗತ್ಯವಿರುವ ಸ್ಥಳಗಳಿಗೆ ಕೌನ್ಸಿಲಿಂಗ್ ಮೂಲಕ ನಿಯೋಜನೆ ಮಾಡಲಾಗುವುದು ಎಂದು ಹೇಳಿದರು. ನಾವು ಮಾಡಿದ್ದೇವೆ, ಆದರೆ ಕೋರ್ಟ್ ಅಲ್ಲಿ ಹೋಗಿರೋದ್ರಿಂದ ಅದನ್ನ ಆದಷ್ಟು ಬೇಗ ಇತ್ಯರ್ಥ ಆಗ್ತಕ್ಕಂಥ ಒಂದು ಹಂತಕ್ಕೆ ಬಂದಿದೆ. ಈಗ ಫೈನಲ್ ಇದರಲ್ಲಿದೆ ಕೋರ್ಟ್ನಲ್ಲಿ. ಅದಾದ್ರೆ ಅದನ್ನು ಕೂಡ ನಾವು ಭರ್ತಿ ಮಾಡ್ತೀವಿ. ಉಳಿದಿರ್ತಕ್ಕಂಥದ್ದು ಸುಮಾರು 600 ಶುಶ್ರೂಷಕರನ್ನ ನೇಮಕ ಮಾಡೋದಕ್ಕೆ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಬಂದಿದೆ. ಅದನ್ನ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. ಇನ್ನು 400 ಟೆಕ್ನಿಷಿಯನ್ಸ್ ನ ತಗೊಳ್ಳೋದಕ್ಕೆ ಅದನ್ನು ಕೂಡ ಎಲ್ಲಿ ಅಗತ್ಯ ಹೆಚ್ಚಿದೆ ಅದನ್ನ ಮ್ಯಾಪ್ ಮಾಡ್ತಾ ಇದ್ದೀವಿ. ಇನ್ನು 400 ಫಾರ್ಮಸಿಸ್ಟ್ ಕೂಡ ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಕಾಂಟ್ರಾಕ್ಟ್ ಮೇಲೆ ಬಂದಿದೆ. ಅದನ್ನು ಕೂಡ ಈ ಎಲ್ಲ ಪ್ರೊಸೆಸ್ ಈ ತಿಂಗಳು ಮುಗೀತದೆ. ಸೊ ಅವ್ರನ್ನೆಲ್ಲಾನು ಕೂಡ ಮ್ಯಾಪಿಂಗ್ ಮಾಡಿ ಎಲ್ಲಿ ಅಗತ್ಯ ಹೆಚ್ಚಿದೆ ಅಲ್ಲಿಗೆ ಆ ಖಾಲಿ ಹುದ್ದೆಗಳನ್ನ ಸುಮಾರು ಏನು ಇದೆಲ್ಲ ಸೇರಿದ್ರೆ ಒಂದು 3,000 ಖಾಲಿ ಹುದ್ದೆಗಳಿದೆ. ಒಂದು 1,500 ನಾನು ಫಿಲ್ ಅಪ್ ಮಾಡಿಸ್ತೀನಿ. CSR ಫಂಡ್ ಮಿಸ್ಯೂಸ್ ಆಗಿದೆ ಅಂತ ಹೇಳ್ತಾ ಇಲ್ಲ. CSR ಫಂಡಿನ ಇಲಾಖೆಯಲ್ಲಿ 3,000ಕ್ಕೂ ಅಧಿಕ ಹುದ್ದೆ ಖಾಲಿ ಇದ್ದು, ಆ ಪೈಕಿ ಬಹುತೇಕ ಹುದ್ದೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ಆಸ್ಪತ್ರೆಗಳಿಗೆ ನಿಯೋಜಿಸುವ ಕಾರ್ಯ ನಡೆದಿದೆ ಎಂದ ಅವರು, ತಾಲೂಕು ಆಸ್ಪತ್ರೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ದಿನದ 24 ಗಂಟೆಗಳು ಜನಸಾಮಾನ್ಯರಿಗೆ ಆರೋಗ್ಯ ಸೇವೆ ಸಲ್ಲಿಸುವಂತೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವ ದಿನೇಶ್ ಗುಂಡೂರಾವ್, ಅವಧಿ ಮುಗಿದ ಔಷಧಗಳ ಪೂರೈಕೆಗೆ ಅವಕಾಶವಿಲ್ಲ. ಆದರೂ ಅಂತಹ ಪ್ರಕರಣಗಳು ಕಂಡುಬಂದರೆ ಅಂತಹ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಔಷಧಿಗಳನ್ನ ಅಲ್ಲಿ ಏನು ಎಕ್ಸ್ಪೈರಿ ಆಗಿರುವಂತದ್ದು ಅಲ್ವಾ ವೇದವ್ಯಾಸ ಅವರೇ, ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳನ್ನೆಲ್ಲ ಅಲ್ಲಿ ಸರಬರಾಜು ಮಾಡಿದ್ದಾರೆ ಅಂತ ಆ ಒಂದು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ನಾವು ಮೇಲ್ನೋಟಕ್ಕೆ ನಮ್ಮ ಇದುವರೆಗೂ ಬಂದಿರೋ ಪ್ರಾಥಮಿಕ ಹಂತದ ಒಂದು ಎನ್ಕ್ವೈರಿಯಲ್ಲಿ ಯಾವುದೇ ಎಕ್ಸ್ಪೈರ್ಡ್ ಡ್ರಗ್ಸ್ ಅಲ್ಲಿ ಏನು ಬಂದಿಲ್ಲ, ಆ ತರದೇನು ಆಗಿಲ್ಲ ಅಂತ ಇದೆ. ಆದ್ರೂ ಕೂಡ ಅದನ್ನ ಪೂರ್ತಿಯಾದಂತ ಒಂದು ವಿಚಾರಣೆ ಮಾಡ್ತೀನಿ. ಅವರೀಗ ಉಪಪ್ರಶ್ನೆ ಹಾಕಿದ್ದಾರೆ, ಅದನ್ನ ಬಗ್ಗೆನೂ ಕೂಡ ನೋಡ್ತೀನಿ. ಆದ್ರೆ ಎಕ್ಸ್ಪೈರಿ ಆಗುವಂತ ಡ್ರಗ್ಸ್ ಯಾವುದು ಬಂದಿಲ್ಲ ಅಂತ ನಮ್ಮ ಆಯುಕ್ತರು ನನಗೆ ಹೇಳಿದ್ರು. ಸ್ವಲ್ಪ 4 ತಿಂಗಳು 5 ತಿಂಗಳು ಎಕ್ಸ್ಪೈರ್ ಆಗುವಂತ ಡ್ರಗ್ಸ್ ಅಂದ್ರೆ ಇನ್ನು ಅವಧಿ ಇತ್ತು, ಹಾಸನ್ನಿಂದೆಲ್ಲ ತರಿಸ್ಕೊಂಡಿದ್ದಾರೆ. ನಮ್ಮ ಇಲಾಖೆಯಿಂದನೇ ತರಿಸ್ಕೊಂಡಿದ್ದಾರೆ, ಬೇರೆ ಕಡೆಯಿಂದ ತರಿಸ್ಕೊಂಡಿಲ್ಲ. ನಮ್ಮ ಹಾಸನ್ನಿಂದ ಇರ್ತಕ್ಕಂಥ ಒಂದು ಆಯುಷ್ಯನ ಔಷಧಿಗಳನ್ನ ಇಲ್ಲಿಗೆ ತರಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಲೋಪಗಳಾಗಿದೆ ಅದನ್ನು ಕೂಡ ನೋಡ್ತೀನಿ ಅಂತ ಮಾನ್ಯ ಸಭಾಧ್ಯಕ್ಷರು ನಿಮ್ಮ ಮುಖಾಂತರ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಹೊಸದಾಗಿ ರಚನೆಯಾಗಿರುವ ತಾಲೂಕುಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹುದ್ದೆಗಳ ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯಿಂದ ಅನುಮತಿ ಕೋರಲಾಗಿದೆ. ಆದಷ್ಟು ಶೀಘ್ರ ಅವರನ್ನು ನಿಯೋಜಿಸಲಾಗುವುದು ಎಂದು ತಿಳಿಸಿದರು. ಮಾಡ್ತೀವಿ. ಸಮಸ್ಯೆನ ಇಂಡಿವಿಜುವಲ್ ಕೇಸಸ್ ಆಗಿ ನಾವು ಸಮಸ್ಯೆನ ಪರಿಹಾರ ಕೋಂಡ್ರೆಡ್ಡಿ ಅವರು ಹೇಳಿದಂಗೆ ಮತ್ತೆ ತಾವು ಸದಸ್ಯರು ಹೇಳಿದಂಗೆ ಕೂಡ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆನ. ಬಟ್ ಆರ್ಥಿಕ ಇಲಾಖೆ ಕೂಡ ಒತ್ತನ್ನ ಕೊಡಬೇಕಾಗುತ್ತೆ. ನಮಗೆ ಇನ್ನೂ ಕೂಡ ಗುಣಮಟ್ಟ ಬೇಕು ಅಂತ ಹೇಳಿದ್ರೆ, ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದೆ. ಮಾನ್ಯ ಅಧ್ಯಕ್ಷ, ನಾನು ಇಲ್ಲ ಅಂತ ಹೇಳಲ್ಲ. ನಿಮಗೆ ವರ್ಕಿಂಗಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಇಂಟರ್ನಲ್ ಅಡ್ಜಸ್ಟ್ ಮಾಡಿಬಿಟ್ಟು ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾನು ತಗೊಳ್ತೀನಿ. ಶಾಸಕ ಸುರೇಶ್ ಕುಮಾರ್ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಲು ಇಡೀ ದಿನದ ಕಲಾಪ ನಿಗದಿಪಡಿಸಬೇಕು ಎಂದು ಕೋರಿದರು. ಹೇಗೆ ಉತ್ತರ ಕರ್ನಾಟಕಕ್ಕೆ ಒಂದು ವಿಷಯಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ, ಒಂದು ಫುಲ್ ಡೇ ಇದಕ್ಕೆ ದಯವಿಟ್ಟು ಅವಕಾಶ ಕೊಡ. ಅರ್ಧ ದಿವಸದಲ್ಲಿ ಇದೇನು ಕೂಡ ಆಗೋದಿಲ್ಲ. ಮತ್ತೆ ಶೌಚಾಲಯ ಕೊಠಡಿಗಿಂತ ಓವರ್ ಆಲ್ ನಾವು ಒಂದು ಪಿಕ್ಚರ್ ನಾವು ಇಡಬೇಕು. ನಾವು ಅಂಡ್ ಇದ್ಯಾವುದೋ ಪಾರ್ಟಿ ವಿಚಾರ ಅಲ್ಲ. ನಾವೆಲ್ಲರೂ ಸೇರ್ಕೊಂಡು ಆ ಮಕ್ಕಳ ಒಂದು ಬಗ್ಗೆ ಕಳಕಳಿಯಿಂದ ಮಾಡಬೇಕು. ಒಂದು ಫುಲ್ ಡೇ ದಯವಿಟ್ಟು ಇದನ್ನ ಅವಕಾಶ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಹ ಸಮ್ಮತಿ ಸೂಚಿಸಿ ಸ್ಪೀಕರ್ಗೆ ಒಂದು ದಿನ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ, ಗುಣಮಟ್ಟ ವೃದ್ಧಿ, ಮೂಲಸೌಕರ್ಯದ ಬಗ್ಗೆ ಚರ್ಚೆ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಕೋರಿದರು. ಲಾಸ್ಟ್ ಟೈಮ್ ಸುರೇಶ್ ಕುಮಾರ್ ಅವರು ಮಾಡಿದ್ರು, ಆದ್ರೆ ಒಂದು ಫುಲ್ ಡೇ ಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಅವರು
ಮನವಿಯನ್ನು ಕೂಡ ನಾನು ಕೂಡ ಬೆಳಗ್ಗೆ ತಮಗೂ ಮಾತಾಡಿದೆ, ಅವರು ಕೂಡ ವೈಯಕ್ತಿಕವಾಗಿ ಕೆಲವು ಸಾಕಷ್ಟು ಸದಸ್ಯರು ಕೂಡ ಮನವಿ ಮಾಡ್ತಾ ಇದ್ದಾರೆ. ಒಂದ್ ದಿವಸ ದಯವಿಟ್ಟು ಅದಕ್ಕೆ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟ.